ಹರೇ ಶ್ರೀನಿವಾಸ. ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ. ಶ್ರೀ ಜಗನ್ನಾಥದಾಸರು ವಿರಚಿತ ಶ್ರೀ ಹರಿಕಥಾಮೃತ ಸಾರದಲ್ಲಿ 3ನೇ ಸಂಧಿ ವ್ಯಾಪ್ತಿ ಸಂಧಿಯ 13ನೇ ಪದ್ಯದಿಂದ 18 ತನಕ ಈಗ ನೋಡೋಣ. ಪಾದಪಗಳಡಿ ಕೆರೆಯ ಸಲಿಲವು ತೋದು ಕೊಂಬೆಗಳುಬ್ಬಿ ಪುಷ್ಪ ಸ್ವಾದು ಫಲವೀವಂದದಲ್ಲಿ ಸರ್ವೇಶ್ವರನು ಜನರ ಆರಾಧನೆಯ ಕೈಕೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತು ಆಧರಿಸುವನು ತನ್ನ ಮಹಿಮೆಯ ತೋರ ಕೊಡ ಜನಕ್ಕೆ. ಶ್ರುತಿತದಿಗಳಿಗೆ ಗೋಚರಿಸದ ಅಪ್ರತಿಮ ಜಾನಂದಾತ್ಮ ಅಚ್ಯುತ ವಿತತ ವಿಶ್ವಾಧಾರ ವಿದ್ಯಾಧೀಶ ವಿತಿ ಜನಕ. ಪ್ರತಿ ದಿವಸ ಚೇತನರೊಳಗೆ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸುತ್ತ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ. ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಕೊಲೆಸಿ ಬಲು ನೂತನವಿದು ಸಮೀಚೀನವಿದು ಪಾದೇಯವಿಂತರುಪಿ. ಕನಸಿಲಾದರೂ ತನ್ನ ಪಾದದ ನೆನೆವನೀಯದೆ ಸರ್ವರೊಳಗಿದ್ದು ಅನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ತೋತಕನು ತಾನಾಗಿ ಮನ ಮೊದಲಾದ ಕರಣದೊಳಿತ್ತು ವಿಷಯವ ನೈದುವನು ನಿಜ ಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕನು. ವೇದ ವೇದ್ಯನು ತಿಳಿಯದವನೋಪಾಧಿ ಪುಂಜಿಸುತ್ತ ಎಲ್ಲರೊಳು ಆಹ್ಲಾದ ಪಡುವನು ಭಕ್ತ ವತ್ಸಲ ಭಾಗ್ಯ ಸಂಪನ್ನ. ನಿತ್ಯ ನಿಗಮಾತೀತ ನಿರ್ಗುಣ ಭೃತ್ಯ ವತ್ಸಲ ಭಯ ವಿನಾಶನ ಸತ್ಯ ಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸುಖೀ. ಮತ್ತನಂದದಿ ಮರ್ತ್ಯರೊಳ ಹೊರಗೆತ್ತ ನೋಡಲು ಸುತ್ತು ತಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾತ್ಮ. ಪವಿಹರಿನ್ಮಣಿ ವಿದ್ರುಮದ ಶಚ್ಚಿವಿಕಲಂದದಿ ರಾಜಿಸುತ್ತ ಮಾಧವ ನಿರಂತರ ದೇವ ಮಾನವ ದಾನವರೊಳಿದ್ದು. ತ್ರಿವಿಧ ಗುಣ ಕರ್ಮ ಸ್ವಭಾವವ ಪವನ ಮುಖ ದೇವಾಂತರಾತ್ಮಕ ದಿವಸ ದಿವಸದಿ ವ್ಯಕ್ತ ಮಾಡುತ್ತ ಅವರೊಳಗಿದ್ದು ಉನಿಪ. ಹರೇ ಶ್ರೀನಿವಾಸ.